ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಪ್ಪ, ನಿನ್ನ ಹಣ ಇನ್ನೂ ಬಾಕಿ ಇದೆ. ನಿನ್ನ ಹಣ ಪೂರ್ತಿಯಾಗಿ ಬಂದು ನಮ್ಮ ಹತ್ರ ಸೇರೋವರೆಗೂ ನಿನ್ನ ನೇಗ್ಲು ನಮ್ಮನೇಲಿ ಇರ್ಲಿ ಅಂತ ಹೇಳಿ ನೇಗ್ಲಿಸ್ಕೊಂಡ್ಬಂದ್ಬಿಟ್ಟೆ. ಈಗ ಒಂದು ಹೊಲ ಉಳಕ್ಕೂ ಆಗಲ್ಲ, ನಮ್ಮ ಸಾಲ ತೀರ್ಸಕ್ಕೂ ಆಗಲ್ಲ. ಸಾಯೋವರೆಗೂ ಬಡ್ಡಿ ಕಟ್ತಾನೇ ಇರಬೇಕು. ವಂಶೋದ್ಧಾರಕ, ನಿಜವಾಗ್ಲೂ ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗತ್ತೆ ಕಣೋ, ಹೆಮ್ಮೆ ಆಗತ್ತೆ. ವಿಷಯ ಗೊತ್ತಾಯ್ತಾ ಗುರುಗಳೇ? ಏನು ಬಡ್ಕಂತೀಯ? ಏನೋ ವಿಷಯ ನಿನ್ ಪಿಂಡ? ನನ್ನ ಪಿಂಡ ಅಲ್ಲ ಗುರುಗಳೇ, ಗೋಪಮ್ಮಂದು. ಅವಳು ಮತ್ತೆ ಗರ್ಭಿಣಿ ಆಗಿದ್ದಾಳೆ. ಅವಳಿಗೆ ಈ ಸಲ ಗಂಡೇ ಆಗತ್ತೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊತಿದ್ದಾರೆ ಗುರುಗಳೇ. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆ ಉರ್ಸೋಕೆ ಅಂತಲೇ ನಿಮ್ಗೆ ಸಂಬಳ ಕೊಟ್ಟಿಟ್ಕೊಂಡಂಗಾಯ್ತಲ್ಲೋ. ಸರಿಯಾ? ಅವಳ ಮುಖದ ಕಳೆ ಕಂಡಾಗಲೂ ಅನಿಸ್ತಾ ಇತ್ತು ನನಗಿಂಥದ್ದೇನೋ ಕೆಟ್ಟ ಸುದ್ದಿ ಬರುತ್ತೆ ಅಂತ. ಎಂತ ಪ್ರಚಂಡ ಹುಟ್ಟುಬಿಡ್ತಾನೋ ಅವಳ ಹೊಟ್ಟೆಯಲ್ಲಿ. ರೇ ಕುಲನಾಶಕ, ಈ ಮನೆಯಲ್ಲಿ ಒಂದೇ ಒಂದು ಗಂಡು ಸಂತಾನ ದಿಕ್ಕಿಲ್ದೇ ಇದ್ದಾಗ ಮಾಡ್ಬಿಟ್ಟಿಯಲ್ಲೋ. ನೀನು ನನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ, ನಾಚಿಕೆ ಆಗತ್ತೆ. ಮಾವಯ್ಯ, ಏನು ನೀರು? ಇದು ನೀರಲ್ಲ, ಇದು ವಿಷ. ಸಮಾಧಾನ ಸಮಾಧಾನ. ಏನ್ ತಿಂದೆ ಇಂಕಾಗ್ತಾ ಇದ್ಯಾ? ತಿಂದದಕ್ಕಲ್ಲ. ಮತ್ತೆ ಎಷ್ಟ್ ತಿಂಗ್ಳಾಯ್ತು ನೀರ್ ಹಾಕೊಂಡು? 2 ತಿಂಗಳು. ಕರ್ಮ ಕರ್ಮ. ನಡಿ. ಏನಾಯ್ತು? 2 ತಿಂಗಳ? ಮುಚ್ಚಬಾಯಿ. ಆಹಾ, ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟ. 2 ತಿಂಗಳಂತೆ, 2 ತಿಂಗಳು. 2 ತಿಂಗಳ? ನನ್ಗಲ್ಲ ಮಾವ, ಅಕ್ಕಂಗೆ. ನಾಚಿಕೆ ಆಗಲ್ಲ ನಿನಗೆ? ಇವಳಿಗೆ 2 ಹೆಣ್ಣು ಮಗು ಆಯ್ತು ಅಂತಲೇ ನಿನ್ನ ಇವನ್ ಜೊತೆ ಕಟ್ಟಿರೋದು. ನೀನು ವಾಂತಿ ಮಾಡೋ ಸುದ್ದಿ ಹೇಳ್ತೀಯ ಅಂದ್ರೆ ನನಗಲ್ಲ ಮಾಮ. ನುಲ್ಕೊಂಡು ಹೇಳ್ತಾಳೆ, ನುಲ್ಕೊಂಡು. ರೇ ಅನಿಷ್ಟ, ಈಗಾಗಲೇ 2 ಹೆಣ್ಣು ಮಗಳನ್ನು ಹೆತ್ತು ನಮ್ಮ ವಂಶಕ್ಕೆ ಕಳಂಕ ತಂದಿದ್ದಾಳೆ. ಈಗ ಮತ್ತೊಂದು ಹೆಣ್ಣು ಮಗು ಹೆರ್ಲಿಕ್ಕೆ ಸಿದ್ಧವಾಗಿದ್ದಾಳೆ. ಇಲ್ಲ, ನನ್ನ ವಂಶ ಸರ್ವನಾಶ ಆಯ್ತು, ನನ್ನ ವಂಶ ಸರ್ವನಾಶ ಆಯ್ತು, ನನ್ನ ವಂಶ ಸರ್ವನಾಶ ಆಯ್ತು, ನನ್ನ ವಂಶ ಸರ್ವನಾಶ ಆಯ್ತು. ಮಗಳಿಗೆ ಮಕ್ಕಳಾಗ್ಲಿ ಅಂತ ದೇವ್ರಿಗೆ ಬೇಡ್ಕೊಂಡ್ರೆ ತಾಯಿಗೆ ಮಕ್ಕಳಾಗ್ಲಿ ಅಂತ ವರ ಬರುತ್ತಂತೆ. ಗೋಪಿ, ಗೋಪಿ ಕೊಡಿರ್ಲಿ. ಇನ್ಮೇಲೆ ನೀನು ಈ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಹೌದು ಅದಕ್ಕೆ ತಿಮ್ಮಣ್ಣ ಕೊಡಿದ್ರೆ ಅದನ್ನ. ತಗೋ. ಮಾಧವ ಒಂದು ವಿಷಯ ಹೇಳಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಗೋಪಿ, ಸಂತೋಷ ಪಡೋ ವಿಷಯಕ್ಕೆ ಕಣ್ಣೀರು ಯಾಕೆ ಹಾಕ್ತಿದ್ಯಾ? ಮಗಳ ಬಾಣಂತನ ಮಾಡ್ಬೇಕಾದ ವಯಸ್ಸಲ್ಲಿ ತಾಯಿ ಗರ್ಭಿಣಿ ಆಗೋದು ನಿಮ್ಗೆ ಸಂತೋಷದ ವಿಷಯನಾ? ಅಯ್ಯೋ ಹುಚ್ಚಿ, ಮಕ್ಕಳು ದೇವ್ರಿಗೆ ಸಮಾನ. ಯಾವ ವಯಸ್ಸಲ್ಲಿ ಯಾರಿಗೆ ಆದ್ರೂ ಸಂತೋಷ ಪಡಬೇಕಾಗಿರೋ ವಿಷಯನೇ. ಎಷ್ಟಕ್ಕೂ ಈ ವಯಸ್ಸಲ್ಲಿ ಮಕ್ಕಳಾಗ್ಬೇಕು ಅಂತ ನಾವೇನ್ ದೇವ್ರ ಹತ್ರ ಹರಕೆ ಹೊತ್ತಿದ್ವೇನು? ವಿಜಯೇಂದ್ರ ಗುರುಗಳ ಆಶೀರ್ವಾದ, ಆ ಶ್ರೀನಿವಾಸನ ವರಪ್ರಸಾದದಿಂದ ಈ ಮಗು ನಿನ್ನ ಗರ್ಭ ಸೇರಿದೆ. ಗರ್ಭಗುಡಿ ಹೇಗೆ ದೇವರಿಗೆ ವಾಸಸ್ಥಾನವೋ, ಈ ಗರ್ಭವು ಮಗುವಿಗೆ ದೇವಸ್ಥಾನ ಅಂತ ದೇವರನ್ನೇ ಹೇಳ್ತಿರೋ ದೇವತೆ ನೀನು ಗೋಪಿ. ಏನೇನೋ ಹೇಳಿ ನಂಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನಾಳೆ ದಿನ ಸಮಾಜ ಏನು ಹೇಳುತ್ತೆ ಅನ್ನೋದು ನಾನು ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಆಡ್ಕೊಳ್ಳೋರಿದ್ರೇನೆ ಗೋಪಿ ಮನಸ್ಸು ಗಟ್ಟಿಯಾಗೋದು.
ಹರಕ್ ಬಾಯಿಗಳಿಗೆ ಆಹಾರವಾದರೂ ಪರವಾಗಿಲ್ಲ. ಇನ್ನು 9 ತಿಂಗಳು ಕಿವಿ ಮುಚ್ಕೊಂಡಿದ್ದು ಬಿಡು ಗೋಪಿ. ಇವಳು ಕಿವಿ ಮುಚ್ಕೊಂಡ್ಬಿಟ್ರೆ ಆಡೋರ್ ಬಾಯಿ ಮುಚ್ಚಕ್ಕಾಗತ್ತೇನೋ? ಏನೋ ಈ ಜಗತ್ತಲ್ಲಿ ನೀವಿಬ್ರೇ ಅನ್ಯೋನ್ಯ ದಂಪತಿಗಳು. ಈ ರೀತಿ ಹೊರ ಕುತ್ಕೊಂಡ್ ಮಾತಾಡಿದ್ರೆ ಆಡ್ಕೊಳ್ಳೋದಿರ್ಲಿ, ನೋಡೋ ಜನ ಉರ್ಕೋತಾರೆ ಕಣೋ. ಲೋ ತಿಮ್ಮಣ್ಣ, ಏನೋ ಇವಳು ಮೊದಲನೇ ಬಾರಿ ಗರ್ಭಿಣಿ ಆಗಿರೋ ತರ ಆಡ್ತಿದ್ಯಲ್ಲೋ. ಬಾರ ಒಳಗೆ, ಮುಟ್ಟಾಳ. ಏ ಪ್ರಾರಬ್ಧ, ಅವಳು ಇವಾಗ ಗರ್ಭಿಣಿ. ಅವಳ ಹತ್ರ ಯಾವ ಕೆಲ್ಸಾನು ಮಾಡಿಸ್ಬಾರ್ದು. ಸಾಧ್ಯ ಆದ್ರೆ ಅವಳು ಕೆಲ್ಸಾನು ನೀನೇ ಮಾಡು. ಪ್ರಾರಬ್ಧ ಎದ್ದು ಒಳಗ್ ಬಾರೋ. ಢಳ. ಜಾಬಾಲ ಮುನೀಂದ್ರ. ತಂದೆ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ನಮೋ ನಮಃ. ನಿನ್ನ ಕರ್ತವ್ಯ ನಿಷ್ಠೆಗೆ ನೀನೇ ಸಾಟಿ ಎಂಬುದು ನನ್ನ ನಂಬಿಕೆ. ಅಂದು ಮೂಲರಾಮನ ರೂಪದಲ್ಲಿದ್ದ ನನ್ನ ಮೂರ್ತಿಯನ್ನು ಬ್ರಹ್ಮಲೋಕದಿಂದ ರುದ್ರಾಣಿಯರಿಗೆ ತಲುಪಿಸಿದವನು ನೀನು. ಅದು ನನ್ನ ಸೌಭಾಗ್ಯ. ಪ್ರಜಾಪತಿ ಬ್ರಹ್ಮದೇವನಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರ ಚಲನಶೀಲನಾದ ಮೂಲರಾಮನು ಇಕ್ಷ್ವಾಕು ವಂಶದ ಸತ್ಯಹರಿಶ್ಚಂದ್ರ, ದಶರಥ, ಸಾಕ್ಷಾತ್ ಶ್ರೀರಾಮಚಂದ್ರನಿಂದಲೂ ಪೂಜೆಯನ್ನ ಸ್ವೀಕರಿಸಿದ್ದಾನೆ. ಹನುಮಂತ ಭೀಮಸೇನನಿಂದ ಸೇವಿಸಿ ಕಲಿಯುಗದಲ್ಲಿ ಭೀಮಸೇನನ ಅಂಶವಾದ ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟು ಇಂದು ಕುಂಭಕೋಣ ಮಠದಲ್ಲಿ ಸ್ಥಿರಗೊಂಡಿದ್ದಾನೆ. ಮಾಯೆ ಎಂಬ ರಕ್ಕಸೆಯಿಂದ ಮಾನವರನ್ನು ರಕ್ಷಿಸಲು ಮೂಲರಾಮನಾಗಿ ಹೊರಟ ನನ್ನ ಪ್ರಯಾಣ ನಿನ್ನಿಂದ ಪ್ರಾರಂಭವಾಯಿತು. ಇಂದು ನಿನ್ನಿಂದ ಮತ್ತೊಂದು ಮಹತ್ತರವಾದ ಕಾರ್ಯವಾಗಬೇಕಿದೆ. ನಿನ್ನ ಸೇವೆಯೇ ನನ್ನ ಸೌಭಾಗ್ಯ. ಏನಾಗಬೇಕೆಂಬುದು ಆಜ್ಞೆ ಮಾಡುತ್ತಂದೆ. ಶಂಕುಕರ್ಣನು ಕಲಿಯುಗದ ಕಾಮಧೇನುವಾಗಿ ಮಹಾ ಗುರುವರೆಣ್ಯನಾಗಿ ಜನ್ಮ ತಾಳಿ ನನ್ನ ಪೂಜೆಗೆ ಸನ್ನದ್ಧನಾಗುವ ಕಾಲ ಸನ್ನಿಹಿತವಾಗಿದೆ. ಆದರೆ ಅವನು ತಾಯಿಯ ಗರ್ಭದಿಂದ ಹೊರಬರುವವರೆಗೂ ಮಾಯೆಯಿಂದ ಕಾಪಾಡಬೇಕಾಗಿದೆ. ಅದಕ್ಕೆ ನಿನ್ನ ಸೇವೆಯ ಅಗತ್ಯವಿದೆ. ಈ ಜೀವ ನಿನ್ನ ಪಾದಕ್ಕೆ ಮುಡಿಪು, ಈ ದೇಹ ನಿನ್ನ ಸೇವೆಗೆ ಮುಡಿಪು. ಏನಾಗಬೇಕೆಂಬುದನ್ನು ಆಜ್ಞೆ ಮಾಡುತ್ತಂದೆ. ಸಾಲಿಗ್ರಾಮ. ಅರ್ಥವಾಯಿತು ತಂದೆ, ಅರ್ಥವಾಯಿತು.